ಈಗ ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿದ್ದಾಗ ಪ್ರತಿ ದಿವಸ ಮಾತಾಡಿ ಬರೀ 65-66 ಸೀಟ್ ಬಂತು. ಇದಕ್ಕೆ ಕಾರಣ ಇಂಥವ್ರಿಂದಲೇ. ಸುಮ್ಮನೆ ಏನು ಎಲೆಬಿಲ್ಲದ ನಾಲಿಗೆ ಅಂತೇಳಿ ಏನು ಬೇಕಂತ ಮಾತಾಡೋದಲ್ಲ. ಈ ನಾಲಿಗೆಗೂ ಮಿದುಳಿಗೆ ಅವ್ರಿಗೆ ಲಿಂಕೇ ಇಲ್ಲ. ಆ ರೀತಿ ಅರೆ ಹುಚ್ಚಂತೆ ಮಾತಾಡ್ತಿದ್ದಾರೆ. ಇಂಥವ್ರನ್ನ ನಿಮಾನ್ಸ್ ಹಾಸ್ಪಿಟ್ಲಿಗೆ ಸೇರಿಸೋದು ಭಾಳ ಉತ್ತಮ ಅನಿಸುತ್ತೆ. ಆಮೇಲೆ ಕೋವಿಡ್ನಲ್ಲಿ ನೋಡಿ, ಯಡಿಯೂರಪ್ಪನವ್ರು ಕೋವಿಡ್ ಬಂತು, ನಮಗೂ ಕೋವಿಡ್ ಬಂತು, 2 ಬಾರಿ ಬಂತು. ನಾವೆಲ್ಲಿ ಚಿಕಿತ್ಸೆ ಪಡೆದ್ವಿ? ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ್ವಿ. ಚಿಕಿತ್ಸೆ ಪಡೆದು ನಾವು ಮನೆಯಲ್ಲಿದ್ವಿ 15 ದಿವಸ 8 ದಿವಸ. ಆದರೆ ನೀವು ಹೋಗಿದ್ದು ಎಲ್ಲಿಗೆ? ಐಷಾರಾಮಿ ಆಸ್ಪತ್ರೆಗೆ ಹೋಗಿ ಮಲಗಿದ್ರಿ. 8 ಲಕ್ಷ ಯಡಿಯೂರಪ್ಪನಿಗೆ ಕೊಟ್ರಾ? ಸರ್ಕಾರ ಕೊಟ್ರಾ? ಅರೆ ನಿಮಗೆ ಐಷಾರಾಮಿ ಆಸ್ಪತ್ರೆ ಬೇಕಾಯ್ತು, ಅದಕ್ಕೆ ಹೋಗಿ ಮಲಗಿದ್ರಿ. ಈ ರೀತಿ ಗಾಳಿಯಲ್ಲಿ ಗುಂಡು ಹೊಡೆಯೋದು ಬಿಡಬೇಕು. ಕಾಂಗ್ರೆಸ್ ಸರ್ಕಾರ ಜೊತೆ ಕೈ ಜೋಡಿಸಿ. ಇವತ್ತು ನಿಮ್ಮ ಹೋರಾಟ, ನಮ್ಮ ಹೋರಾಟ, ಭಾರತೀಯ ಜನತಾ ಪಾರ್ಟಿ ಹೋರಾಟ ಕಾಂಗ್ರೆಸ್ ವಿರುದ್ಧ ಸಂಘರ್ಷ ಮಾಡಬೇಕು.